ಒಂದು ಭಾಳ ಅದ್ಭುತವಾದಂಥ ಒಂದು ಹಾಡಿದೆ, ಇರುವಾಗ ಎಲ್ಲ ನಂಟರು, ಇರದಾಗ ಯಾರೂ ಇಲ್ಲ ಅನ್ನುವಂಥದ್ದು. ನೋಡಿ, ಹಿಂದೆ ಡಿ ಬಾಸ್ ಜೊತೆ ಗುರುಸ್ಕೊಳ್ಳುವಂಥದ್ದೇ ಒಂದು ದೊಡ್ಡ ಹೆಮ್ಮೆ, ಡಿ ಬಾಸ್ ಜೊತೆಗೆ ಫೋಟೋ ತೆಗೆಸ್ಕೊಳ್ಳೋದೇ ಒಂದು ದೊಡ್ಡ ಅದೃಷ್ಟ, ಜೊತೆಗೆ ಅವ್ರ ಜೊತೆ ಕಾರ್ಯಕ್ರಮಕ್ಕೆ ಹೋಗ್ಬಿಟ್ರೆ ಜೀವನ ಸಾರ್ಥಕ ಅನ್ನೋ ರೀತಿಯಲ್ಲಿ ಇದ್ದಂಥವ್ರು. ಜೊತೆಗೇನು ಅಂದರೆ ಈ ಕೃತ್ಯಗಳಲ್ಲಿ ಎಲ್ಲರೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಇನ್ವಾಲ್ವ್ ಆಗಿರುವಂಥವ್ರು. ಈಗ ಒಬ್ಬೊಬ್ಬರೇ ಉಲ್ಟಾ ಹೊಡಿತಾ ಇದ್ದಾರೆ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಪ್ರದೋಷ್ ಸ್ಟೇಟ್ಮೆಂಟ್ ಇದೆಯಲ್ಲ, ಅದು ದರ್ಶನ್ಗೆ ಸಂಕಷ್ಟ ತರುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇವೆ. ಇಷ್ಟಕ್ಕೂ ಏನು ಹೇಳಿದ್ದಾರೆ ಅವರು? ಹೌದು, ದರ್ಶನೇ ಬಂದು ಹೊಡಿತಾಯಿದ್ರು, ಆ ಸಂದರ್ಭದಲ್ಲಿ ನಾನೇ ಅಡ್ಡ ನಿಂತೆ, ಬೇಡ ಯಾವುದೇ ಕಾರಣಕ್ಕೂ ಹೊಡಿಬೇಡಿ, ಈ ರೀತಿ ಹೊಡೆದು ಬಿಟ್ಟರೆ ಸತ್ತೇ ಹೋಗ್ಬಿಡ್ತಾನವನು ಅಂತ ಹೇಳ್ದಂಥವನೇ ನಾನು ಬಿಡಿಸ್ಲಿಕ್ಕೆ ಟ್ರೈ ಮಾಡಿದೆ. ಅದಾದಮೇಲೆ ದರ್ಶನ್ ನನಗೆ ಇವನು ಸತ್ತ ಅಂತ ಗೊತ್ತಾದ ತಕ್ಷಣವೇ ನನಗೆ ಬೆದರಿಕೆ ಹಾಕಿದ್ರು, ನಾನೇ ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತೀನಿ ಅಂತ. ಅದಕ್ಕೋಸ್ಕರ ನಾನು ಅನಿವಾರ್ಯವಾಗಿ ಕೈ ಜೋಡಿಸಬೇಕಾಗಿತ್ತು. ಇದಿಷ್ಟು ಸಂಗತಿಗಳನ್ನು ಪ್ರದೋಷ್ ಹೇಳಿರೋದು. ಇದರ ಪರಿಣಾಮಗಳೇನು ನೋಡಿ. ದರ್ಶನ್ ಕೊರಳಿಗೆ ಸುತ್ತಿಕೊಳ್ಳುತ್ತಾ ಪ್ರದೋಷ. ದರ್ಶನ್ ಹೊಡೆಯುವಾಗ ತಡೆದೆ ಪ್ರದೋಷ್ ಅರ್ಜಿಯಲ್ಲೇನಿದೆ? ಕೊಲೆ ಆರೋಪಿ ದರ್ಶನ್ಗೆ ಕಾನೂನಿನ ಕುಣಿಕೆ ಮತ್ತಷ್ಟು ಬಿಗಿಯಾಗ್ತಿದೆ. ಶಾಕ್ ಮೇಲೆ ಶಾಕ್ ಆದ ಬಳಿಕ ದೋಸ್ತಿಯೇ ಮಾಫಿಯಾ ಆಗ್ತೀನಿ ಅಂತ ಅರ್ಜಿ ಸಲ್ಲಿಸಿರುವುದು ಬರಸಿಡಿಲೆ ಬಡಿದಂತಾಗಿದೆ. ನಾನು ಸಂಪೂರ್ಣ ಸತ್ಯ ಬಹಿರಂಗಪಡಿಸಲು ಸಿದ್ಧ ಅಂತ ಪ್ರಕರಣದ A14 ಪ್ರದೋಷ್ ಅರ್ಜಿ ಸಲ್ಲಿಸಿದ್ದು, ಆ ಅರ್ಜಿಯಲ್ಲಿ ಹೇಳಿದ್ದಾನೆ ಎನ್ನಲಾದ ಹಲವು ವಿಚಾರಗಳು ಬಯಲಾಗಿದೆ. ಹಾಗಾದ್ರೆ ಅರ್ಜಿಯಲ್ಲಿ ಏನಿದೆ ಎಂಬ ವಿಚಾರ ಮೂಲಗಳಿಂದ ರಿವೀಲ್ ಆಗಿದೆ. ರೇಣುಕಾಸ್ವಾಮಿ ದರ್ಶನ್ಗೆ ಹೊಡೆಯುವಾಗ ತಡೆದೆ, ಹೊಡಿಬೇಡಿ ಸಾಯ್ತಾನೆ ಅಂತ ಮನವಿ ಮಾಡಿದ್ದೆ ಅಂತ ಪ್ರದೋಷ್ ಅರ್ಜಿಯಲ್ಲಿ ಉಲ್ಲೇಖಿಸಿದ್ದಾನೆ ಎಂಬ ಮಾಹಿತಿ ಮೂಲಗಳಿಂದ ಲಭ್ಯವಾಗಿದೆ. ರೇಣುಕಾಸ್ವಾಮಿ ಮೇಲೆ ಹಲ್ಲೆ ನಡೆಯುತ್ತಿದ್ದ ವೇಳೆ ನಾನು ಅದನ್ನು ತಡೆಯಲು ಪ್ರಯತ್ನಿಸಿದ್ದೆ. ದರ್ಶನ್ ರೇಣುಕಾಸ್ವಾಮಿ ಮೇಲೆ ಹಲ್ಲೆ ನಡೆಸುತ್ತಿದ್ದಾಗ ಹೀಗೆ ಹೊಡೆಯಬೇಡಿ, ಅವರು ಸಾಯಬಹುದು ಎಂದು ಮನವಿ ಮಾಡಿದ್ದೆ. ಅಲ್ಲದೆ ರೇಣುಕಾಸ್ವಾಮಿ ಅವರಿಗೆ ಆಹಾರ, ನೀರು ಹಾಗೂ ಬಟ್ಟೆ ನೀಡಲು ನಾನು ಕ್ರಮ ಕೈಗೊಂಡಿದ್ದೆ. ಇದಷ್ಟೇ ಅಲ್ಲ, ರೇಣುಕಾಸ್ವಾಮಿ ಮೃತಪಟ್ಟಿರೋ ವಿಚಾರ ತಿಳಿದಂತ ದರ್ಶನ್ ಆತ್ಮಹತ್ಯೆ ಮಾಡಿಕೊಳ್ಳುವುದಾಗಿ ಬೆದರಿಸಿದ್ರು, ಪ್ರಕರಣದಲ್ಲಿ ಸಹಕರಿಸುವಂತ ಒತ್ತಾಯಿಸಿದ್ರು ಅಂತ ಪ್ರದೋಷ್ ಉಲ್ಲೇಖಿಸಿದ್ದಾರೆ ಎನ್ನಲಾಗಿದೆ. ರೇಣುಕಾಸ್ವಾಮಿ ಮೃತಪಟ್ಟಿರುವ ವಿಚಾರವನ್ನು ದರ್ಶನ್ ಅವರಿಗೆ ತಿಳಿಸಿದಾಗ ದರ್ಶನ್ ಅವರು ಗನ್ನಿಂದ ಆತ್ಮಹತ್ಯೆ ಮಾಡಿಕೊಳ್ಳುವುದಾಗಿ ಬೆದರಿಸಿ ಪ್ರಕರಣದಲ್ಲಿ ಸಹಕರಿಸುವಂತೆ ಒತ್ತಾಯಿಸಿದ್ರು. ಮೃತದೇಹ ವಿಲೇವಾರಿ ಮಾಡಿ ರೇಣುಕಾಸ್ವಾಮಿ ಸಾವನ್ನಪ್ಪಿರುವುದನ್ನು ಮುಚ್ಚಿ ಹಾಕುವುದಕ್ಕೆ ಏನೆಲ್ಲ ಮಾಡಿದ್ರು ಅನ್ನೋ ಬಗ್ಗೆಯೂ ಅರ್ಜಿಯಲ್ಲಿ ವಿವರಿಸಿದ್ದಾರಂತೆ. ಮೃತದೇಹವನ್ನ ಬೇರೆ ಸ್ಥಳಕ್ಕೆ ಸಾಗಿಸಿ ವಿಲೇವಾರಿ ಮಾಡುವುದು, ಕೆಲವರನ್ನು ಪೊಲೀಸರ ಮುಂದೆ ಶರಣಾಗುವಂತೆ ಮಾಡಿ ಬೇರೆ ರೀತಿಯ ಕತೆ ಹೇಳಿಸುವ ಪ್ರಯತ್ನ ನಡೆದಿತ್ತು. ಪೊಲೀಸರಿಗೆ ಮಾಹಿತಿ ನೀಡಲು ಪ್ರಯತ್ನಿಸಿದ್ದೆ. ಘಟನೆ ಬಳಿಕ ಸಂಬಂಧಪಟ್ಟವರು ಪೊಲೀಸರ ಮುಂದೆ ಶರಣಾಗಬೇಕು ಎಂದು ನಾನು ಸಲಹೆ ನೀಡಿದೆ. ಅಷ್ಟೇ ಅಲ್ಲದೆ ಪೊಲೀಸ್ ಇನ್ಸ್ಪೆಕ್ಟರ್ಗೆ ಕರೆ ಮಾಡಿ ಕೆಲವರ ನಡುವೆ ಜಗಳವಾಗಿ ಒಬ್ಬ ವ್ಯಕ್ತಿ ಮೃತಪಟ್ಟಿರುವುದಾಗಿ ಮಾಹಿತಿ ನೀಡಿದೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಏನೇನೆಲ್ಲ ಆಯ್ತು ಹೇಳ್ತೀನಿ ಅಂತ ಪ್ರದೋಷ್ ಅರ್ಜಿ ಸಲ್ಲಿಸಿದ್ದಾನೆ. ಈ ಅರ್ಜಿಗೆ ತಕರಾರೆತ್ತಿರುವಂತಹ ದರ್ಶನ್ ಪರ ವಕೀಲರು ತಮ್ಮ ವಾದವನ್ನ ಪರಿಗಣಿಸಬೇಕು ಅಂತ ಅರ್ಜಿ ಹಾಕಿದ್ದಾರೆ. ಪ್ರದೋಷ್ ಅರ್ಜಿ ಪುರಸ್ಕರಿಸುವ ಮೊದಲು ಸಹ ಆರೋಪಿಗಳ ವಾದ ಪರಿಗಣಿಸಬೇಕಾ ಬೇಡವಾ ಅನ್ನೋದನ್ನ ಕೋರ್ಟ್ ನಾಳೆ ತೀರ್ಮಾನ ಮಾಡಲಿದೆ. ಪ್ರಜ್ವಲ್, TV9 ಬೆಂಗಳೂರು.